ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿದೆ. ಮೈಸೂರಿನ ಅರಮನೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆ ಸಡಗರ ಮನೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನ ಯದುವೀರ್ ಒಡೆಯರ್ ನೆರವೇರಿಸಲಿದ್ದಾರೆ. ಮೈಸೂರಿನ ಅರಮನೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಬೆಳಗ್ಗೆ 10:35ಕ್ಕೆ ಕಲ್ಯಾಣ ಮಂಟಪದಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಆಯುಧಗಳಿಗೆ ಪೂಜೆಯನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನೆರವೇರಿಸ್ತಾರೆ. ಈಗ ಆಲ್ರೆಡಿ ಬೆಳಗ್ಗೆನೆ ಆಯುಧ ಪೂಜೆ ಎಲ್ಲ ಪೂಜಾ ವಿಧಿವಿಧಾನಗಳು ಆರಂಭ ಆಗಿದೆ. ಅರಮನೆಯ ಆವರಣದ ಒಳಗಡೆ ಚಂಡಿಕಾ ಹೋಮ ಕೂಡ ನೆರವೇರಿದೆ. ಇನ್ನು ಪಲ್ಲಕ್ಕಿಯಲ್ಲಿ ಆಯುಧಗಳನ್ನ ಇಟ್ಟು ಅದನ್ನ ಅರಮನೆಯಿಂದ ಹೊರಗಡೆ ತಂದು ಆಯುಧಗಳನ್ನ ಇಟ್ಟು ಅರಮನೆ ಆವರಣದಲ್ಲಿರುವಂತಹ ಕೊಡಿ ಸೋಮೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಆ ಸೋಮೇಶ್ವರ ದೇವಸ್ಥಾನದಲ್ಲಿ ಆಯುಧಗಳಿಗೆ ಪೂಜೆಯನ್ನು ಮೊದಲ ಹಂತದ ಪೂಜೆಗಳನ್ನ ಕೂಡ ಮಾಡಿ ಬಂದಾಗಿದೆ. ಈಗ ಅರಮನೆಯ ಕಲ್ಯಾಣ ಮಂಟಪದ ಒಳಗಡೆ ಯದುವೀರ್ ಒಡೆಯರ್ ಅವರು ಆಯುಧಗಳಿಗೆ ಪೂಜೆಯನ್ನ ನೆರವೇರಿಸ್ತಾರೆ. ಅದಾದ ಮೇಲೆ ಮೊದಲು ಇವತ್ತಿನ ಕಡೆಯ ಅಂದ್ರೆ ಈ ಬಾರಿಯ ದಸರಾದ ಕಡೆಯ ಖಾಸಗಿ ದರ್ಬಾರನ್ನ ಕೂಡ ಮಾಡಲಾಗುತ್ತೆ. ಖಾಸಗಿ ದರ್ಬಾರ್ ಆದ ನಂತರ ಸಿಂಹಾಸನದ ಸಿಂಹವನ್ನ ವಿಸರ್ಜಿಸಲಾಗುತ್ತೆ. ಅದಾದ ಮೇಲೆ ಯದುವೀರ್ ಅವರ ಕೈಯಲ್ಲಿರುವಂತಹ ಕಂಕಣವನ್ನ ವಿಸರ್ಜನೆ ಮಾಡಲಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದಷ್ಟು ಪ್ರೊಸೀಜರ್ಗಳು, ಪ್ರಕ್ರಿಯೆಗಳು. ಇದು ಇತಿಹಾಸದಿಂದಲೂ ನಡ್ಕೊಂಡು ಬಂದಿದೆ. ಆಯುಧ ಪೂಜೆಗೆ ಅದರದೇ ಆದಂಥ ಒಂದಷ್ಟು ಪುರಾಣ ಕಥೆಗಳಿದ್ದಾವೆ, ಇತಿಹಾಸ ಕೂಡ ಇದೆ. ಆಯುಧ ಪೂಜೆ ಯಾಕೆ ಆರಂಭ ಆಯಿತು, ಯಾವಾಗ ಆರಂಭ ಆಯಿತು ಅಂತ ಹೇಳಿ ಪಾಂಡವರಿಂದ ಆರಂಭ ಆದಂಥ ಆಯುಧ ಪೂಜೆ ಇನ್ನೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಇದು 10ನೇ ಬಾರಿಗೆ ಪೂಜೆಯನ್ನ ಯದುವೀರ್ ಒಡೆಯರ್ ನಡೆಸ್ಕೊಡ್ತಾ ಇದ್ದಾರೆ. ಅರಮನೆಯಲ್ಲಿ ಸುಮಾರು 32 ಪ್ರಮುಖ ಆಯುಧಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಸೋಮೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಮೊದಲ ಹಂತದ ಪೂಜೆಯನ್ನ ನೆರವೇರಿಸಲಾಗಿದೆ. ಇದಾದ ನಂತರ ಪಟದಾನೆ, ಕುದುರೆ, ಹಸು ಎಲ್ಲವಕ್ಕೂ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮಂಗಳವಾದ್ಯದೊಂದಿಗೆ ಈ ಪಲ್ಲಕ್ಕಿಯಲ್ಲಿ ಆಯುಧಗಳನ್ನ ತೆಗೆದುಕೊಂಡು ಹೋಗಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಮಂಗಳವಾದ್ಯಗಳೊಂದಿಗೆ ಅರಮನೆಯನ್ನ ಆಯುಧಗಳು ಪ್ರವೇಶಿಸಿದ್ದಾವೆ. ನೋಡಿ, ಪೂಜೆಗೆ ಹೋಗುವಾಗಲೂ ಅಷ್ಟೇ, ವಾಪಸ್ ಅರಮನೆ ಪ್ರವೇಶ ಮಾಡುವಾಗಲೂ ಮಂಗಳವಾದ್ಯ ಇದ್ದೇ ಇರುತ್ತೆ. ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿಯನ್ನ ಇಟ್ಟು ದೇಗುಲದವರೆಗೆ ಮೆರವಣಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಈ ಸಂದರ್ಭದಲ್ಲಿ ಪಟ್ಟದ ಆನೆ, ಶ್ರೀಕಂಠ, ನಿಶಾನೆ ಆನೆ, ಪಟ್ಟದ ಕುದುರೆ, ಅರಮನೆಯ ಸಿಬ್ಬಂದಿ ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಾರೆ. ಪೂಜಾ ಕೈಂಕರ್ಯವನ್ನ ಮುಗಿಸಿ ಅರಮನೆಗೆ ಆಯುಧಗಳು ವಾಪಸ್ ಹೊರಡ್ತವೆ. ವಾಪಸ್ ಅರಮನೆಗೆ ಆಯುಧಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ಅರಮನೆಯ ಒಳಗಿರುವಂತಹ ಕಲ್ಯಾಣ ಮಂಟಪದ ಆವರಣದಲ್ಲಿ ಆಯುಧಗಳನ್ನ ಇಟ್ಟು ಪೂಜೆಯನ್ನ ನೆರವೇರಿಸಲಾಗುತ್ತೆ. ಆಯುಧ ಪೂಜೆ ಇರುವಂತ ನೋಡಿ, ಪಲ್ಲಕ್ಕಿಯ ಒಳಗಡೆ ಪಟ್ಟದ ಕತ್ತಿ, ಇನ್ನೂ ಒಂದಷ್ಟು ಪ್ರಮುಖ ಆಯುಧಗಳನ್ನ ಇಟ್ಟು ಪೂಜೆಯನ್ನ ನೆರವೇರಿಸಲಾಗ್ತದೆ. ಮೈಸೂರಿನ ಅರಮನೆಯಲ್ಲಿ ಗತ ವೈಭವ ಮರುಕಳಿಸಿದೆ. ಮೈಸೂರು ಅಂತಂದ್ರೇನೆ ಸಂಸ್ಕೃತಿ, ಸಂಪ್ರದಾಯ, ಶಾಸ್ತ್ರಗಳಿಗೆ ಹೆಸರಾಗಿರುವಂತಹ ಒಂದು ಜಿಲ್ಲೆ. ದಸರಾ ಬಂತು ಅಂತಂದ್ರೆ ಕಾಯ್ತಾ ಇರ್ತಾರೆ, ಪ್ರತಿ ಮೈಸೂರಿಗರು ಕೂಡ ಕಾಯ್ತಾ ಇರ್ತಾರೆ ದಸರಾ ಯಾವಾಗಪ್ಪ ಬರುತ್ತೆ ಅಂತ ಹೇಳಿ. ದಸರಾ ಬಂತು ಅಂತಂದ್ರೆ ಧಾರ್ಮಿಕ ವಿಧಿವಿಧಾನಗಳು ಆರಂಭ ಆಗ್ತವೆ. ಅನಾಡದೇವಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡುವಂತಹ, ವಿಶೇಷವಾಗಿ ಆಕೆಯನ್ನ ಆರಾಧನೆ ಮಾಡುವಂತಹ ಪ್ರಕ್ರಿಯೆಗಳ ಆರಂಭ ಆಗುತ್ತೆ. ಗೊಂಬೆಗಳ ಹಬ್ಬ ಅಂತ ಕೂಡ ಈ ದಸರಾ ಹಬ್ಬವನ್ನ ಕರೆಯಲಾಗುತ್ತೆ. ಯಾಕೆಂದ್ರೆ ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸಿ ಪೂಜೆಯನ್ನ ಸಲ್ಲಿಸೋದು ಕೂಡ ಬಹಳಷ್ಟು ಕಡೆ ವಿಶೇಷವಾಗಿ ನೆರವೇರುತ್ತೆ. ಅರಮನೆ ಆವರಣದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಇವತ್ತು ಅರಮನೆಯಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಸದ್ಯ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತಿದೆ ವರ್ಷಿತಾ?
ಎಸ್ ಸಿಂಧೂರ ನವರಾತ್ರಿಯ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ಆಯುಧ ಪೂಜೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅರಮನೆಯ ಒಳಭಾಗದಲ್ಲೂ ಕೂಡ ಖಾಸಗಿ ದರ್ಬಾರ್ಗೆ ಸ್ಟೇಜ್ ನ ಕೂಡ ರೆಡಿ ಮಾಡಲಾಗಿದೆ. ಈಗಾಗಲೇ ಪಟ್ಟದಾನೆ, ಪಟ್ಟದ ಕುದುರೆ, ಪಟ್ಟದ ಒಂದಷ್ಟು ಕತ್ತಿಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಏನು ತಗೊಂಡು ಒಳಭಾಗಕ್ಕೆ ಹೋಗಲಾಗಿದೆ. ಸರಿಸುಮಾರಾಗಿ 10 ಗಂಟೆಯಿಂದ 10:30 ಸುಮಾರಿಗೆ ಆಯುಧಗಳಿಗೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸಲಾಗುತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಈಗ ಶಾಸ್ತ್ರಿಗಳು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಬಾರಿ ಕಂಕಣವನ್ನ ಇವತ್ತು ತೆಗೆಯೋದಿಲ್ಲ. ನಾಳೆ ಎಲ್ಲಾ ಪೂಜೆಗಳು ಆದ ಬಳಿಕ ಕಂಕಣವನ್ನ ಯದುವೀರ್ ಒಡೆಯರ್ ಅವರು ತೆಗಿತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆಯುಧ ಪೂಜೆ ಅಂತಂದ್ರೆ ಸಾಮಾನ್ಯವಾಗಿ ಆ ಪಿರಂಗಿಗಳಿಗೆ ಪೂಜೆಯನ್ನ ಮಾಡೋದಾಗಿರ್ಬೋದು, ಪಟ್ಟದ ಕತ್ತಿಗಳಾಗಿರ್ಬೋದು, ಯಾಕಂದ್ರೆ ರಾಜವಂಶಸ್ಥರು ಬಳಸ್ತಾ ಇದ್ದಂತಹ ಒಂದಷ್ಟು ಎಲ್ಲಾ ರೀತಿಯಾದಂತಹ ಆಯುಧಗಳಿಗೂ ಕೂಡ ಇವತ್ತು ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸಲಿರುವಂತದ್ದು. ಈಗಾಗಲೇ ಅರಮನೆಯ ಒಳಭಾಗಕ್ಕೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪಟ್ಟದಾನೆ, ಪಟ್ಟದ ಕುದುರೆಗಳನ್ನ ಆ ಪಲ್ಲಕ್ಕಿಯ ಜೊತೆಗೆ ಈಗ ಮಂಗಳ ವಾದ್ಯದೊಂದಿಗೆ ಒಳ ಕರ್ಕೊಂಡು ಹೋಗಲಾಗಿದೆ. 10 ಗಂಟೆಯಿಂದ 10:30 ಸುಮಾರಿಗೆ ಆಯುಧ ಪೂಜೆ ಕೂಡ ಯದುವೀರ್ ಅವರು ನಡೆಸಿಕೊಡಲಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.